ಒಂದಾನೊಂದು ಊರಿನಲ್ಲಿ ಕಾಗಕ್ಕ ಮತ್ತು ಗುಬ್ಬಕ್ಕ ಎಂಬ ಇಬ್ಬರು ಹಕ್ಕಿಗಳು ಸ್ನೇಹಿತರಾಗಿದ್ದರು. ಗುಬ್ಬಕ್ಕನು ಕಾಗಕ್ಕನಿಗೆ ಯಾವಾಗ ಬೇಕಾದರೂ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಮೋಡ ಕವಿದು ಜೋರಾಗಿ ಮಳೆ ಸುರಿಯತೊಡಗಿತು. ಗಾಳಿಯಿಂದ ಹಲವಾರು ಮರಗಳು ಧರೆಗುರುಳಿದವು. ಅದರಲ್ಲಿ ಕಾಗಕ್ಕನ ಗೂಡು ಕೂಡ ನಾಶವಾಯಿತು. ಆಶ್ರಯ ಕಳೆದುಕೊಂಡ ಕಾಗಕ್ಕ ನೇರವಾಗಿ ಗುಬ್ಬಕ್ಕನ ಮನೆಗೆ ಹೋಯಿತು. ಬಾಗಿಲು ತಟ್ಟಿದಾಗ ಗುಬ್ಬಕ್ಕ ಒಳಗಿಂದ ಯಾರು ಎಂದು ಕೇಳಿತು. ನಾನು ಕಾಗಕ್ಕ ಎಂದಿತು. ಗುಬ್ಬಕ್ಕ ಒಂದೆರಡು ನಿಮಿಷ ಕಾಗಕ್ಕ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದೀನಿ ಎಂದು ಹೇಳಿ ಬಂದು ಬಾಗಿಲು ತೆರೆಯಿತು. ಕಾಗಕ್ಕ ಸಂಪೂರ್ಣ ಮಳೆಯಲ್ಲಿ ಒದ್ದೆಯಾಗಿ ನಿಂತಿತ್ತು. ಗುಬ್ಬಕ್ಕ ಅದಕ್ಕೆ ಒರೆಸಿಕೊಳ್ಳಲು ಬಟ್ಟೆ ಕೊಟ್ಟು ಏನಾಯಿತೆಂದು ಕೇಳಿತು. ಕಾಗಕ್ಕ ಬೇಸರದಿಂದ ಹೇಳಿತು. ಮಳೆಯಿಂದ ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ನನ್ನ ಗೂಡು ಹಾರಿ ಹೋಗಿದೆ. ಈಗ ನೀನೇ ಸಹಾಯ ಮಾಡಬೇಕು ಗುಬ್ಬಕ್ಕ. ಗುಬ್ಬಕ್ಕ ಶಾಂತವಾಗಿ ಯೋಚಿಸಿ ಹೇಳಿತು. ನೀನು ಮನೆಯ ಹಿತ್ತಲಿನ ಹುಲ್ಲು ತೆಗೆದುಕೊಂಡು ಹೊಸ ಮನೆ ಕಟ್ಟಿಕೋ. ಕಾಗಕ್ಕ ಸಂತೋಷದಿಂದ ಒಪ್ಪಿಕೊಂಡು ಹೋಯಿತು.